ಲಕ್ಷ್ಮಿ ಬಂದೆ ಮಾವ. ಅಣ್ಣ ಏನ ಏನಣ್ಣ ಇದು? ಕೋಡೆ ಅಲ್ಲ, ಕೊಡೆ ಅನ್ನೋದು ನನಗೂ ಗೊತ್ತು. ನಾವಿಬ್ರು ಹೊರಗಡೆ ಹೋಗ್ಬೇಕಾರೆ ಇದೊಂದು ಕೊಡೆ ತಾನೇ ತಗೊಂಡೋದ್ವಿ. ಹೌದಾ? ಈಗ ಹಂಗ ಎರಡು ಅದೇ ಛತ್ರದ್ ಪುಟ್ಟೇಗೌಡ್ರ ಮನೆಗೆ ಹೋಗಿದ್ವಲ್ಲ ಬುಡ್ಡಿ ವಸೂಲಿ ಮಾಡಕ್ಕೆ. ಆಚೆ ಬರ್ಬೇಕಾದ್ರೆ ಕದ ಬಂದ್ಬಿಟ್ಟ ಅಂದ್ರೆ ಕೈ ತಪ್ಪು ತಂದ್ಬಿಟ್ರಿ ಅಂತ ಕಡೆ. ಅದು ಪುಟ್ಟೇಗೌಡ್ರ ಮನೆಯಿಂದ ಈಚೆ ಬರ್ಬೇಕಾದ್ರೆ ನೋಡ ಒಳ್ಳೆ ಗಿಣಿ ಕೊಕ್ಕಿನ ತರ ಕೆಂಪಗಿ ಬೂತಿ ಇಟ್ಕೊಂಡು ನನ್ನನ್ನ ನೋಡಿ, ನೀವು ನನ್ನನ್ನು ಕರ್ಕೊಂಡು ಹೋಗ್ಬಾರ್ದ, ಇಲ್ಲಿಂದ ನನಗೆ ಮುಕ್ತಿ ಕೊಡ್ಬಾರ್ದ, ನಿಮ್ಮ ಭುಜದ ಮೇಲೆ ಇಟ್ಕೊಂಡು ನನ್ನ ಮೆರೆಸಬಾರ್ದ ಅಂತ ಕೇಳೋ ತರ ಇತ್ತು. ಹಾಗೇ ಕರ್ಕೊಂಡು ಬಂದ್ಬಿಟ್ಟೆ. ಏನಾಗ್ಲಿ ಕೊಡೆ ಕದಿಯೋದು ತಪ್ಪಲ್ವೇನಣ್ಣ? ಒಂದು ಬಿಡ್ತೀನಿ, ಅರ್ಸಿಕೆರೆ ಗೊತ್ತಾಯ್ತು. ಕದಿಯೋದು ತಪ್ಪು, ಕರ್ಕೊಂಡ್ ಬರೋದ್ ತಪ್ಪಲ್ಲ. ಹಂಗೆ ಅಮ್ಮ ಮಹಾಲಕ್ಷ್ಮಿ ಕರ್ದ್ರ ಮಾವ. ಮಾತಾಯ್ ತಗೊಳಮ್ಮ. ಆ ಛತ್ರದ ಪುಟ್ಟೇಗೌಡ್ರು ಕೊಡಿ ದುಡ್ಡು ಕೊಟ್ಟಿದ್ದಾರೆ. ಕೇಳ್ದೇನೆ ಕೊಟ್ರ? ಯಾವತ್ತಾದ್ರೂ ಅವ್ರು ಕೇಳಿದ್ರ ಏನಾದ್ರು ಕೊಡೋದಿದೆಯೇ? ಕೇಳೋ ತರ ಮಾಡ್ದೆ ಕೊಟ್ರು. ಆಮೇಲೆ ನೀನು ಕೆಂಪು ಸೀರೆ ಉಟ್ಕೊಂಡ್ಬಿಟ್ಟಿದ್ದಿಲ್ಲ ತಾಯಿ, ಇಂದಳು ಇದ್ರ ಕೊಕ್ಕಿನು ಕೆಂಪಗಿದೆ, ಸೀರೆಗೂ ಇದಕ್ಕೂ ಚೆನ್ನಾಗಿ ಮ್ಯಾಚಿಂಗ್ ಇಟ್ಕೊ. ಹೊಸ್ತಾಗ್ ತಗೊಂಡ್ ಬಂದ್ರ ಮಾವ? ಇಲ್ಲ ಮತ್ತೆ ಕತ್ಕೊಂಡ್ ಬಂದ್ರ? ಇಲ್ಲಮ್ಮ, ಕರ್ಕೊಂಡು ಬಂದೆ. ಸಾರಪ್ಪ, ಏನೋ ಇದು ಇವತ್ತು ಹೋಟ್ಲ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಅದೇ ನೀನ್ ಹೆಂಡತಿ ಸೆರ್ಗಿಟ್ಕೊಂಡೇ ಓಡಾಡ್ತಾ ಇದೆಯಲ್ಲ ನೀನು. ಇಲ್ಲಪ್ಪ, ಇವತ್ತು ನನ್ನ ಫ್ರೆಂಡು ಸದಾಶಿವಂದು ಮದುವೆ, ಅದಕ್ಕೆ ಹೋಗ್ಬೇಕು. ಹೋಗಬಾ ಅಪ್ಪ, ನಾನೆಲ್ಲ ಬೇಡ ಅಂದೆ ನಿನ್ಗೆ. ಅದು ಅದು ಏನು ಅಂದ್ರೆ ಅದು ಅದು ಅದೇನ ಅದು ಇದು ಅದು ಇದು ಅಂತ ಅದೇ ಬಾಯ್ಬಿಟ್ಟು ಮಾತಾಡಪ್ಪ, ಹೇಳು. ಇಲ್ಲಪ್ಪ, ಅದು ಮದುವೆಗೆ ಹೋಗ್ಬೇಕು ಅಂದ್ರೆ ಇವಳು. ಅರ್ಥ ಆಯ್ತಮ್ಮ ಮಹಾಲಕ್ಷ್ಮಿ, ನಿಂಗೆ ಅರ್ಥ ಆಯ್ತಾ? ಮದುವೆಗೆ ಹೋಗ್ಬೇಕು ಅಂದ್ರೆ ಮುಯಿ ಕೊಡ್ಬೇಕು ಅಲ್ವೇನಯ್ಯ? ಒಂದ್ ಕೆಲಸ ಮಾಡು, ನೀನ್ ಹಾಗಿದ್ರು ಇವಾಗ ನಿಮ್ ಮಾವನ ಹೋಟ್ಲ ಕೆಲಸ ಮಾಡ್ತಾ ಇದೀಯ ತಾನೆ, ಸಂಬಳ ತಗೊಂಬಂದ್ ನನ್ ಕೇಳ್ಕೊಡ. ಅದ್ರಲ್ಲಿ ಮುಯಿಗೆ ಎಷ್ಟು ದುಡ್ಡು ಬೇಕೋ ಅದನ್ನ ನಾನು ನಿನಗೆ ಕೊಡ್ತೀನಿ. ಒಂದು ಕವರ್ಗೆ ಹಾಕ್ಬಿಟ್ಟು ಕೊಡುವಂತೆ. ಅದಲ್ಲಪ್ಪ, ನೀನು ಮುಯಿ ಕೊಡ್ಬೇಕು ಅಷ್ಟೇ ತಾನೇಪ್ಪ. ಹತ್ರ ಒಂದು ಐಡಿಯಾ ಇದೆ, ನಾನು ಹೇಳ್ದಾಗ ಮಾಡು. ಒಂದು 5 ಪೇಪರ್ನ ಈ ರೂಪಾಯಿ ನೋಟ್ ಸೈಜ್ಗೆ ಕಟ್ ಮಾಡ್ಬಿಡೋದು, ಏನವಾ? ಅದನ್ನ ಒಂದು ಕವರ್ಗೆ ಹಾಕ್ಬಿಡು, ಹೆಸರು ಬರಿಬೇಡ, ಯಾರು ಕೊಟ್ಟಿದ್ದು ಅಂತಾನು ಗೊತ್ತಾಗೋದಿಲ್ಲಪ್ಪ. ಮುಯಿ ಕೊಟ್ಬಿಡು. ಮದ್ವೆ ಮನೇಲಿ ಚೆನ್ನಾಗಿ ಅಡಿಗೆ ಮಾಡಿರ್ತಾರೆ, ಚೆನ್ನಾಗಿ ಬಡಿಸ್ತಾರೆ. ನೀವಿಬ್ರು ಹೊಟ್ಟೆ ತುಂಬಾ ಅಲ್ಲೇ ಊಟ ಮಾಡ್ಬಿಡಿ. ಬರ್ಬೇಕಾದ್ರೆ ತಾಂಬೂಲ ಕೊಡ್ತಾರೆ ಕೊಡೋ ನಿನ್ಗೆ. ಅಯ್ಯೋ, ನಿನ್ಗೊಬ್ಬನಿಗೆ ಅಲ್ಲಪ್ಪ, ನಿನ್ ಹೆಂಡತಿಗೆ. ಅವಳದು ಸೇರಿಸ್ಬಿಟ್ಟು ಎರಡು ತಾಂಬೂಲ ಕೊಡ್ತಾರೆ. ತಗೊಂಡ್ ಮನೆಗ್ ಬಾ, ಒಂದು ವಾರಕ್ಕಾಗುವಷ್ಟು ತೆಂಗಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ಕಣ. ಬಾಬಾ ಹೋಗ. ಅಯ್ಯೋ ಕೇಳ್ರಿ, ಏನ್ ಬೇಕೋ ಅದನ್ನ ನೇರವಾಗಿ ಕೇಳ್ದೆ ಯಾಕೆ ಹೀಗ್ ಸುಮ್ಮನೆ ನಿಂತಿದ್ದೀರಾ? ಯಜಮಾನ್ರು ಇನ್ನು ಏನ್ ಹೇಳ್ಬೇಕು ಅನ್ನೋ ವಿಚಾರಕ್ಕೆ ಬಂದಿಲ್ಲಮ್ಮ. ಹೇಳಪ್ಪ, ಏನ್ ವಿಷಯ ಅಂತ? ಮಾವ, ನಮ್ಮಪ್ಪ ನನಗೆ ಮದ್ವೆನಲ್ಲಿ ಒಡವೆಗಳನ್ನ ಹಾಕಿದ್ರಲ್ಲ, ಅದ್ ಬೇಕಿತ್ತು, ಮದ್ವೆಗೆ ಹಾಕೊಂಡ್ ಹೋಗ್ಬೇಕು. ಅದು ನನ್ನನ್ನ ನಮ್ಮ ಕೇಳ್ತಿದ್ಯಾ ನೀನು? ನನ್ನ ಕೇಳಬಾರ್ದು. ಇಲ್ಲಡಿ, ಇಲ್ಲಿ ನಿಂತಿದ್ದಾಳೆ ನೋಡಮ್ಮ, ನಮ್ಮ ಮನೆ ಮಹಾರಾಣಿ ಮಹಾಲಕ್ಷ್ಮಿ ಸಿರಿದೇವಿ, ನಮ್ಮ ಮನೆ ವರ್ಲ್ಡ್ ಬ್ಯಾಂಕ್ ಇವಳೆ. ನಿನಗೇನ್ ಬೇಕೋ ಅವಳನ್ನು ಕೇಳು, ಅವಳು ಕೊಟ್ರೆ ನೀ ತಗೊಂಡು ಹಾಕೊಂಡು ಹೋಗ್. ಮಾವ, ನಾನ್ ಒಡವೆಗಳನ್ನ ನಿಮ್ ಕೈಲಿ ಕೊಟ್ಟಿರೋದು, ನಾನ್ ನಿಮ್ ಹತ್ರನೇ ಕೇಳೋದು. ನಾನೇ ಕೊಡ್ಬೇಕಾ? ಯಾಕೋ? ಯಾಕೆ? ನನ್ನ ಮನೆ ಸಿರಿದೇವಿನ ನೀನ್ ಕೇಳಿದ್ರೆ ನಿನ್ ನಾಚಿಕೆ ಆಗ್ಬಿಡುತ್ತೇನೋ? ತಲೆ ಮೇಲಿರೋ ಕಿರೀಟ ಉದ್ರ ಬಿಡ್ಬೋದಮ್ಮ ಇವಳದು. ಅದಕ್ಕೇನೇನೋ? ನನ್ನ ಕೇಳ್ಬೇಡ, ನಿನಗೆ ಬೇಕಾದ್ರೆ ಅವಳನ್ನು ಕೇಳು ಅಚ್ಚ.
ಏಯ್ ಏನಾಯ್ತು ನಿಂಗೆ? ಯಾಕೆ ಹಾಗಾಗ್ತಾ ಇದ್ಯಾ? ಈ ಮನೆಗೆ ನಾನೇ ಮಹಾರಾಣಿ. ಮಹಾರಾಣಿ, ಮಹಾಲಕ್ಷ್ಮಿ, ರಾಜ್ಕುಮಾರಿ ನಿಜವಾಗ್ಲೂ ಹಾಗೆ ಕರೆಸ್ಕೊಳ್ಳೋದಕ್ಕೆ ನಿಮ್ಗೆ ಆಡ್ ಅನ್ಸಲ್ವಾ? ಸ್ಟುಪಿಡ್ ಆಗಿದೆ, ರಿಯಲಿ ಫನ್ನಿ. ಅದ್ರ ಬದಲು ಬೆಸ್ಟ್ ಸೊಸೆ ಅಥವಾ ಒಳ್ಳೆ ಹೆಂಡತಿ ಅನ್ನೋದನ್ನ ಕೇಳೋದಕ್ಕೆ ಎಷ್ಟು ವಿನಯ ವಿಧೇಯತೆ ಇದೆ. ಮೊದ್ಲು ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೊಳ್ಳಿ, ಆಮೇಲೆ ರಾಣಿ ಮಹಾರಾಣಿ ಎಲ್ಲ. ಏಯ್ ನೀನ್ ತುಂಬಾ ದುರಹಂಕಾರದಿಂದ ಮಾತಾಡ್ತಾ ಇದ್ಯಾ. ನಾನೇನ್ ದುರಹಂಕಾರದಿಂದ ಮಾತಾಡ್ತಾ ಇಲ್ಲ ಮಾವ, ಕೇಳಿದ್ದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಮಾವ ಇವ್ರೇನ್ ಬಂಧುಗಳ ಮದ್ವೆಗೆ ಹೋಗ್ತಾ ಇಲ್ವಲ್ಲ, ಹೋಗ್ತಾ ಇರೋದು ಫ್ರೆಂಡ್ಸ್ ಮದ್ವೆಗೆ. ಇರೋ ಒಡವೆಗಳನ್ನೇ ಹಾಕೊಂಡ್ ಹೋಗೋದಕ್ಕೆ ಹೇಳಿ. ಒಡವೆಗಳು ನಂದು, ಹಾಕೊಂಡ್ ಹೋಗ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡೋಳು ನಾನು. ಹೌದಮ್ಮ, ಒಡವೆ ನಿಂದೆ, ಆದ್ರೆ ಇರೋದು ನನ್ನ ಹತ್ರ. ನಾನ್ ಕೊಟ್ರೆ ತಾನೇ ನೀನ್ ಹಾಕೊಂಡ್ ಹೋಗೋದು. ಕೊಡೋ ಹಾಗೆ ಮಾಡ್ತೀನಿ. ಏಯ್ ಏನೇ ಮತ್ತೆ ದುರಹಂಕಾರದಿಂದ ಮಾತಾಡ್ತಾ ಇದ್ಯಾ? ನೋಡಿ, ಪದೇ ಪದೇ ದುರಹಂಕಾರ ದುರಹಂಕಾರ ಅಂತ ಹೇಳ್ಬೇಡಿ. ನಾನ್ ಒಳ್ಳೆ ಮನೆಗ್ ಬಂದ್ಮೇಲೆ ಹೀಗೆಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದು. ನೀನ್ ಒಳಗಡೆ ಹೋಗು, ನಾನು ಒಡವೆ ತಗೊಂಡ್ಬರ್ತೀನಿ. ನೀವ್ ಸುಮ್ನೆ ಇರ್ರಿ, ನಾನ್ ಮಾತಾಡ್ತಾ ಇಲ್ವಾ? ನಾಳೆ ನಾವು ಮದ್ವೆಗೆ ಹೋಗೋದು, ಅಷ್ಟ್ರಲ್ಲಿ ಒಡವೆ ನನ್ ಕೈಲಿ ಇರ್ಬೇಕು. ಇಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಕೊಡೋ ಹಾಗೆ ಮಾಡ್ತೀನಿ. ಏನಂದೆ? ನೀನ್ ಒಳಗಡೆ ಹೋಗು, ನಾನು ಒಡವೆ ತಗೊಂಡ್ಬರ್ತೀನಿ. ನಾನ್ ಮಾತಾಡ್ತಾ ಇಲ್ವಾ ಇಲ್ಲಿ? ಅಲ್ಲ ವಿದ್ಯಾ, ಅದು ಒಳಗಡೆ ಹೋಗು. ನಾನ್ ಒಳಗಡೆ ಹೋದ್ರೆ ಯಾರೀ ಮಾತಾಡೋದು? ನೀವ್ ನಡಿ, ಹೋಟ್ಲಿಗೆ ಹೋಗಿ. ಅಲ್ಲ ಹೋಗ್ರಿ, ಹೋಗಿ ಹೋಗಿ.